ಎಲ್ಲರಿಗೂ. ನಾನು ದಕ್ಷಿಣ ಕನ್ನಡದ ನಾಗರಾಜ್ ಅಂತ, ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಅಂತ. ನಿಜವಾಗ್ಲೂ ಇದು ಬೈಕಪ್ ಸುರತ್ಕಲ್ಲಿಂದ ಈಚೆ ಮಂಗಳೂರಿಂದ ಈಚೆ ಬೈಕಪ್ಪಾಡಿ ಅಂತೇಳಿ ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಪೊಲೀಸ್ ಟ್ರಾಫಿಕ್ಕು ಇಲ್ಲಿಲ್ಲ. ಕೆಲವೊಮ್ಮೆ ಇದ್ದರೆ ಕೆಲವು ಟೈಮ್ನಲ್ಲಿಲ್ಲ. ನೋಡಿದೆ ಈ ಸ್ಟಾಪಿಂದ ಎಷ್ಟು ಆಕ್ಸಿಡೆಂಟ್ ಆಗಿದೆ, ಎಷ್ಟು ಇದಾಗಿದೆ. ನನ್ನ ಗಾಡಿಯೆಲ್ಲ ತೊಗೊಂಡೋಗಿ ಬೈಕೆಲ್ಲ ತೊಗೊಂಡಿದ್ದೀನಿ. ಬೆಳಿಗ್ಗೆ APMCಯಲ್ಲಿ ಒಂದು ಆಫೀಸ್ ಇತ್ತು, ಅದರೊಳಗೆ ನಾನು ಆ ಬೈಕೆಲ್ಲ ತೊಗೊಂಡು ಅದರೊಳಗೆ ನಾನು ಆಕ್ಸಿಡೆಂಟ್ ಆಗಿದ್ದು ಬೈಕೆಲ್ಲ ಅಲ್ಲಿ ಒಳಗಿಟ್ಟಿದ್ದೀನಿ. ಯಾಕಂದರೆ ಪೊಲೀಸರು ನನಗೆ ಹೆಲ್ಪ್ ಮಾಡಂತ ಹೇಳಿ ಅವಾಗ ಹೆಲ್ಪ್ ಮಾಡಿದೆ. ತುಂಬ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ಒಂದು ದಿಣ್ಣೆ ಇಲ್ಲ ಇಲ್ಲಿ. ದಿಣ್ಣೆ ಅಂದರೆ ಏನು ಗೊತ್ತಾ, ಇಲ್ಲಿ ಇದೊಂದು ಆಮ್ಸ್ ಇಲ್ಲ ಇಲ್ಲಿ. ತುಂಬ ಆ ಕಡೆನೂ ಕಡೆ ಆಮ್ಸ್ ಇಲ್ಲ, ಈ ಕಡೆ ಆಮ್ಸ್ ಇಲ್ಲ. ಇದಕ್ಕೆ ಮೇಡಮರು ಹೇಳ್ತಾರೆ ಇಲ್ಲಿ ಕೆಲವು ಜನ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅಲ್ಲ ಮೇಡಮ್, ಕೆಲವು ಜನ ಮೇಡಮರಿಗೆ ಫಾಸ್ಟ್ ಹೋಗ್ಬಿಡ್ತಾರೆ ಅಂತ ಮೇಡಮರು ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ, ತುಂಬ ತೊಂದರೆ ಆಗ್ತಿದೆ. ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಅಧಿಕಾರಿಗಳು. ಯಾಕಂದರೆ ಇಲ್ಲಿ ಇಂಥ ಆಮ್ಸ್ ಆಗಬೇಕು, ಆಚೆ ಒಂದು ಆಮ್ಸ್ ಈಚೆ ಒಂದು ಆಮ್ಸ್ ಆಗಬೇಕು. ದಯವಿಟ್ಟು ಇಲ್ಲಿ ತುಂಬ ಆಕ್ಸಿಡೆಂಟ್ಗಳಾಗ್ತದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ಇಲ್ಲ ಇದು ಈಗ ಈ MLAಗಳು ಮತ್ತು ತಹಶೀಲ್ದಾರ್ಗಳು ಮತ್ತು ಗ್ರಾಮ ಪಂಚಾಯತಿಗಳು ಇದು ಎಚ್ಚೆತ್ತುಕೊಳ್ಳಬೇಕು. ಇದೊಂದು ದೊಡ್ಡ ಅಪಘಾತ ಆಗುವ ಸಾಧ್ಯತೆ ಇದು ತುಂಬ ಆಗಿದೆ. ಇದು ಆದಷ್ಟು ಬೇಗ ತಪ್ಪಿಸ್ಬೇಕಂತೇಳಿ ಇಲ್ಲಿ ಟ್ರಾಫಿಕ್ ಪೊಲೀಸರು ಕಡಿಮೆ ಒಬ್ಬರೇ ಇರೋದು. ಇಲ್ಲಿ 2-3 ಜನ ಟ್ರಾಫಿಕ್ ಪೊಲೀಸರು ಬೇಕು. ಯಾಕೆ ಇಂಥ ವ್ಯವಸ್ಥೆ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ರಾಜಕಾರಣಿಗಳು, ಏನು ನಡೀತಾ ಇದೆ, ನಮ್ಮ ಒಳ್ಳೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ನಿಜವಾಗ್ಲೂ ಎಚ್ಚೆತ್ತುಕೊಳ್ಳಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ. ನಿಜವಾಗ್ಲೂ ಎಷ್ಟೋ ಕೈಯಿಲ್ಲ ಕಾಲಿಲ್ಲ, ಎಷ್ಟೋ ಬೆನ್ಲಾಕ್ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದ್ದಾರೆ ಇಲ್ಲಿ ತುಂಬ ಜನ. ನಿಜವಾಗ್ಲೂ ಇಲ್ಲಿ ಟ್ರಾಫಿಕ್ ಪೊಲೀಸರು 2-3 ಜನ ಬೇಕೇ ಬೇಕಾಗುತ್ತದೆ. ಇಲ್ಲಿ ಆಮ್ಸ್ ಇಲ್ಲ. ದಯವಿಟ್ಟು ಇದೊಂದು ಸಹಕಾರ ಮಾಡಿ. ನಾವು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದವರು ನೋಡಿ, ನಾವು ತುಂಬ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿಕೊಳ್ಳುತ್ತೇವೆ. ಜೈ KRS ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅದೇ ಒಂದು ಇಲ್ಲಿ ಒಂದು ಬೈಕಪ್ಪ ಇದು ಸುರತ್ಕಲ್ ಜಂಕ್ಷನ್, ಅಳಂಗಡಿ ಜಂಕ್ಷನ್, ಮೇಡಮ್ ಇಲ್ಲಿ ಜಂಕ್ಷನ್ ಅಲ್ಲಿ ಆಗ್ತಾ ಉಂಟು. ನಿಲ್ಲಿಸಿದ್ರೆ ಇಲ್ಲ, ಹೋಗ್ತಾರೆ. ಯಾಕಂದ್ರೆ ಇದೊಂದು ಆಮ್ಸ್ ಆಗ್ಬೇಕು. ದಯವಿಟ್ಟು ನಮ್ಗೆ ಸಹ ಇದು ಮಾಡಿ ಹೋಗ್ತಾ ಇದ್ದಾರೆ, ಮತ್ತೆ ಹೋಗ್ತಾ ಇದ್ದಾರೆ. ಬಟ್ ಈಗ ಸಾಗಿ 4 ಕಾರ್ಮಿಕರು ಹಾಗೆ ಅದಕ್ಕೆ ಒಂದು ಆಮ್ಸ್ ಹಾಕಬೇಕು. 2 ಅಲ್ಲ 3 ಆಮ್ಸ್ ಹಾಕಿ ಮೇಡಮ್ ಅವರೇ. ಇದೊಂದು ವ್ಯವಸ್ಥೆ ಮಾಡಿಕೊಡಿ. ಈ ಬೈಕಂಪಾಡಿಗೆ ಎಷ್ಟೋ ಪ್ರಾಣಿಗಳು ಹೋಗಿದೆ, ಎಷ್ಟೋ ಜನ ಕೈಕಾಲಿಲ್ಲ. ನಿಮಗೆ ಆದಷ್ಟು ಬೇಗ ನೀವು ಸಹಕಾರ ಮಾಡಿ. ಮುಂದಿನ ಅಧಿಕಾರಿ ನೀವು ಸಹ ತಿಳಿಸಿ, ನಾವು ತಿಳಿಸ್ತೀವಿ ಮೇಡಮ್. ಧನ್ಯವಾದ. ಆಯ್ತಾ? ನಿಮಗೂ ಮಕ್ಕಳಿದೆ, ನಮಗೂ ಮಕ್ಕಳಿದೆ. ಒಳ್ಳೇದಾಗಬೇಕಾದ್ರೆ ನಾವೆಲ್ಲ ಇದೆಲ್ಲ ಒಳ್ಳೆ ಕೆಲಸಗಳು ಮಾಡಬೇಕು. ನೋಡಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ. ಬೆಳಿಗ್ಗೆ 2-3 ಸಲ ಕುತ್ಬೇಕಾಗಿದೆ. ಕೆಲವು ಇದು ಉಂಟು, ಪ್ರಪಂಚದಿಂದ ಹೋಗ್ತದೆ. ಅದು ಒಂದು ತಪ್ಪಿಸಿದ್ರೆ ಸರಿಯಾಗಿ